ಜೊತೆಗೆ ಇದೀಗ ವಿಧಾನ ಪರಿಷತ್ನ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ನಾವು ಇಲ್ಲಿವರೆಗೂ ಸಹ ನೋಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು, ಸಚಿವರ ಪಟ್ಟಿಯನ್ನು ಕಳಿಸ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಇದೀಗ ಸ್ಪೀಕರ್ ಅವರು ಮತ್ತು ಸಭಾಪತಿ ಅವರ ಹೆಸರನ್ನು ಸಹ ಕಳಿಸಿರುವಂತದ್ದು, ಏನ್ ಹೇಳ್ತೀರಾ? ಇದು ಸ್ಪೀಕರು, ಸಭಾಪತಿಗಳು, ಉಪಸಭಾಪತಿ ಮತ್ತು ಡೆಪ್ಟಿ ಚೇರ್ಮನ್ ಇವರನ್ನು ಆರಿಸುವಂಥ ಅಧಿಕಾರ ಸದನಕ್ಕೆ ಐತಿ. ಸದನಕ್ಕೆ ಯಾರು ನಿರ್ದೇಶನ ಕೊಡುವಂಥದ್ದು ಬರೋಂಗಿಲ್ಲ. ಯಾವುದೇ ಪಕ್ಷ ಆಗಲಿ ಯಾವುದೇ ಪಾರ್ಟಿ ಆಗಲಿ ಸದನದ ನಿರ್ಧಾರವನ್ನು ನಾವು ಸದನದ ಮೇಲೆ ಹೇರಕ್ಕೆ ಬರೋದಿಲ್ಲ. ಅದಕ್ಕೆ ಸದನದಲ್ಲೇ ತೀರ್ಮಾನ ಆಗಬೇಕು ಹೊರತಾಗಿ ಇವರು ಲಿಸ್ಟ್ ಅನೌನ್ಸ್ ಮಾಡೋದು ಮತ್ತೊಂದು ನನಗೆ ಗೊತ್ತಿಲ್ಲ. ಮಾಧ್ಯಮ ಸ್ನೇಹಿತರು ಕೇಳಿದ್ರು, ನಾನು ಇನ್ನೂ ನೋಡಿಲ್ಲ. ಬಟ್ ಅದು ಏನೇ ಇದ್ದರೂ ಸಹಿತ ಸಭಾಪತಿಯನ್ನು, ಸ್ಪೀಕರನ್ನು ಹೆಸರನ್ನು ಹೇಳುವಂಥ ಅಧಿಕಾರ ಯಾರಿಗಿಲ್ಲ. ಅದನ್ನು ಹೆಸರು ಹೇಳ್ಬೇಕಾದ್ರೆ ಪದ್ಧತಿ ಇದಾವೆ. ಅದಕ್ಕೆಲ್ಲ ಪ್ರಪೋಸರು, ಸೆಕೆಂಡರು ಎಲ್ಲ ಮಾಡಿ ಸದನದಲ್ಲಿ ಒಟ್ಟಾರೆ ಅದನ್ನು ಬಹುಮತದಿಂದ ಆರಿಸ್ಬೋದು ಅಥವಾ ಇಲೆಕ್ಷನ್ದ ಆರಿಸ್ಬೋದು. ಸದನದ ಅಧಿಕಾರ ಅದು, ಯಾವುದೇ ಬೇರೆ ಪಾರ್ಟಿಯವರಿಗೆ ಅಧಿಕಾರ ಇಲ್ಲ. ಸಭಾಪತಿಯನ್ನು ನಾವು ಬದಲಾವಣೆ ಮಾಡ್ತೀವಿ ಅಂತೇಳಿ ಸೌಜನ್ಯಕ್ಕಾದರೂ ಏನಾದರೂ ಸಿದ್ದರಾಮಯ್ಯನವರಾಗಿರ್ಬೋದು, ಸಿಎಂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಮಗೆ ಕರೆ ಮಾಡಿ ಏನಾದರೂ ಮಾತುಕತೆ ಮಾಡಿದ್ರಾ ಸರ್? ನನಗೇನು ಯಾರು ಮಾತಾಡಲಿಲ್ಲ, ಮತ್ತು ಯಾರು ಏನು ಕೇಳಿಲ್ಲ. ವಿಧಾನ ಪರಿಷತ್ನ ಇತಿಹಾಸದಲ್ಲೇ ಇದುವರೆಗೂ ಸಹ ಸಭಾಪತಿಯವರನ್ನ ಆಯ್ಕೆ ಮಾಡುವಂಥದ್ದು, ಸದನಕ್ಕೆ ಬಿಟ್ಟಿರುವಂಥದ್ದು. ಆದರೆ ಈ ರೀತಿ ಏಕಾಏಕಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇರೋದು ನೋಡಿದ್ರೆ ಏನು ಹೇಳ್ತೀರಾ? ಅದು ನಾ ಏನು ಹೇಳೋಕ್ಕಾಗೋದಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಯಾಕಂದ್ರೆ ಅಲ್ಲೂ ಪ್ರಜ್ಞಾವಂತ ಬೇಕಾದ್ರೆ ಜನ ಅದಾರೆ, ತಿಳುವಳಿಕೆ ಇರ್ತಾರೆ. ಇದನ್ನು ಹೇಳೋಕ್ಕಿಂತ ಮೊದಲ ಸದನದ ಅಧಿಕಾರವನ್ನು ಕಿತ್ತುಕೊಳ್ಳುವಂಥ ಅಧಿಕಾರ ಯಾರಿಗೂ ಇಲ್ಲ. ತಮ್ಮ ಹಿರಿತನ ಆಗಿರ್ಬೋದು, ಅನುಭವವನ್ನಾಗಿರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಸಹ ಒಪ್ಕೊಂಡಿದ್ರು. ಆದರೆ ಈ ಬಾರಿ ಮೊದಲ ಬಾರಿಗೆ ರಾಜಕಾರಣವನ್ನು ಇದರಲ್ಲಿ ಬೆರೆಸ್ತಾ ಇರುವಂಥದ್ದು, ಏನು ಹೇಳ್ತೀರಿ? 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಯಾರನ್ನೂ ಯಾವ ಇದರಲ್ಲಿನೂ ಇಲ್ಲಿ ನೋಡಿ 83ಕ್ಕಿಂತ ಮೊದಲು ಎಲ್ಲ ಏನಂತಾರೆ ಕಾಂಗ್ರೆಸ್ ಇರ್ತಿತ್ತು. ಅವಾಗ ಕಾಂಗ್ರೆಸ್ದವರ ಸ್ಪೀಕರ್ ಹಾಕಿ ಎಲ್ಲ ಅದು ಬರ್ತಿದ್ದಿಲ್ಲ. ಬಟ್ ಅದಾದ ನಂತರ ಇಲ್ಲಿವರೆಗೆ ಇತಿಹಾಸದಲ್ಲಿ ನಾನು ತೆಗೆದೀನಿ, ಸುಬ್ರಹ್ಮಣ್ಯ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಯಾರ್ಯಾರು ಇದನ್ನೇನಂದ್ರೆ ಈ ಸದನದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದಂಥ ಉದಾಹರಣೆ ಒಂದೂ ಇಲ್ಲ ಇಲ್ಲಿವರೆಗೆ. ಈಗ ಯಾಕಂದ್ರೆ ನೋಡಿ, ಅವಾಗ ಏನಂದರು, ಹೆಗಡೆ ಅವರು ಬಂದರು, ಅವಾಗ ರೆಹಮಾನ್ ಖಾನ್ ಇದ್ದರು, ಆಮೇಲೆ ಇವರು ಯಾರು ಮಂಜುನಾಥ್ ಇದ್ದರು, ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಹೀಗಾಗಿ ಇಲ್ಲಿವರೆಗೆ ಯಾರನ್ನು ವೀರೇಂದ್ರ ಪಾಟೀಲ್ ಇದ್ದರು, ಮಂಜುನಾಥ್ ಇದ್ದ, ಕಲ್ಮಣ್ಕರ್ ಇದ್ದರು, ಇವರು ಪಟೇಲ್ರಿದ್ದರು. ಹೀಗಾಗಿ ಇಲ್ಲಿವರೆಗೆ ಇತಿಹಾಸದಲ್ಲಿ ಒಮ್ಮೆಯೂ ಸಹಿತ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಂಥ ಉದಾಹರಣೆಗಳು ಎಷ್ಟಂದರೆ 1956ರಿಂದ ಇಲ್ಲ. ಒಂದೇ ಒಂದು ಸರಿ ಆಗಿತ್ತದು, ಬೇರೆ ಕಾರಣದಿಂದ ಆಗಿತ್ತದು. ವಿಧಾನ ಪರಿಷತ್ ಅಂದ್ರೇ ಹಿರಿಯರ ಮನೆ, ಚಿಂತಕರ ಚಾವಡಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಈ ರೀತಿಯ ರಾಜಕಾರಣವನ್ನು ಬೆರೆಸ್ತಾ ಇರೋದು ಸರಿ ಅನ್ಸುತ್ತಾ? ಇದು ತಮಗೇನಾದರೂ ಬೇಸರ ಇದೆಯಾ ಅಂತ? ಬೇಸರ ಏನಿಲ್ಲ ನನಗೆ. ನೇಮಗಳನ್ನು ನಾವು ಹಿರಿಯರ ಮನೆ ಇದು, ಹಿರಿಯರ ಮನೆಯಲ್ಲಿ ಯಾವಾಗಾದರೂ ಹಿರಿತನಕ್ಕೆ ಗೌರವವನ್ನು ಕೊಡಬೇಕು ಮತ್ತು ಅಲ್ಲಿ ಚರ್ಚೆ ಆಗುವಂಥ ವಿಷಯವನ್ನು ಹೇಳಬೇಕು ಹೊರತಾಗಿ ಅಲ್ಲಿಂದ ಇಲ್ಲಿ ಮಠ, ಇಲ್ಲಿಂದ ಅಲ್ಲಿ ಮಠ ಏನು ಇದನ್ನು ಕೊಡ್ತಾರಲ್ಲ, ಅದು ಸರಿಯಾದದ್ದಲ್ಲ. ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಾಕಷ್ಟು ಹಿರಿಯರು ತಮ್ಮನ್ನೇ ಒಪ್ಕೊಂಡಿದ್ರು, ತಾವೇ ಮುಂದುವರಿಬೇಕನ್ನೋರ ಆಶೆಯನ್ನು ವ್ಯಕ್ತಪಡಿಸಿದ್ರು. ಆದರೆ DK ಶಿವಕುಮಾರ್ ಅವರು ಏಕಾಏಕಿ ಹೈಕಮಾಂಡ್ನವರ ಮೂಲಕ ಈ ರೀತಿಯಾಗಿ ಪಟ್ಟಿಯನ್ನು ಪ್ರಕಟ ಮಾಡಿರೋದಕ್ಕೆ ತಮ್ಮ ಆಕ್ಷೇಪ ಏನಾದರೂ ಇದೆಯಾ ಅಂತ? ನಮ್ಮ ಆಕ್ಷೇಪ ಏನಿಲ್ಲ. ಅವರು ಸ್ವತಂತ್ರರು, ಅವರು ಪ್ರಜಾಪ್ರಭುತ್ವದಲ್ಲಿ ಅವರು ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಅವ್ರೇನು ಬೇಕಾದ ಹೇಳ್ಬೋದು. ನನಗೆ ಕೇಳೋ ಅಧಿಕಾರ ಇಲ್ಲ, ಅವ್ರು ಕೇಳೋದು. ಇದಿಷ್ಟು ಸಭಾಪತಿ ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರ ಮಾತುಗಳು. ಈ ರೀತಿಯಾದಂಥ ಯಾವುದೇ ರೀತಿಯಾಗಿ ರಾಜಕಾರಣವನ್ನು ವಿಧಾನ ಪರಿಷತ್ನ ಸಭಾಪತಿಯ ವಿಚಾರದಲ್ಲಿ ಬೆರೆಸಿದ್ದಿಲ್ಲ. ಈ ಬಾರಿ ಮಾಡಿರುವಂಥದ್ದು ನಿಜಕ್ಕೂ ಆಶ್ಚರ್ಯಕರ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.